subscribe Manju09 YouTube channel. ಆದ್ರೂ ಜನಗಳೇನಂದ್ರೆ ನಾವು ಓದ್ವಿ ನಾವು ಕೂತ್ಕೊಂಡ್ವಿ ನಮ್ಗೇನು ಆಗಿಲ್ಲ ಅಂದ್ರೆ ಅದು ನಿಮ್ಮ ದುರಾದೃಷ್ಟ. ಗುರುಗಳೇ ನಮಸ್ಕಾರ. ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ. ಹೇಳಿ ಸರ್. ನಾನು Manju09 ಚಾನಲಿಂದ ಬರ್ತಾ ಇರೋದು. ಇದಕ್ಕೆ ಮೊದಲು ಇದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ವೀಡಿಯೋಸ್ ಒಂದು 4-5 ವೀಡಿಯೋಸ್ ನಾನು ಮಾಡಿದ್ದೀನಿ ಅಪ್ಲೋಡು ಮಾಡಿದ್ದೀನಿ. ಆದರೆ ಕೆಲವರು ಕಿಡಿಗೇಡಿಗಳಿರ್ತಾರಲ್ವ, ಕಿಡಿಗೇಡಿಗಳು ಅಂತ ಹೇಳೋದಕ್ಕಿಂತ ಮೂರ್ಖರು ಅಂತ ಹೇಳ್ಬೋದು. ಅಂಥ ಮೂರ್ಖರು ಏನು ಮಾಡ್ತಾರೆ ಅಂತಂದರೆ ಒಂದೊಳ್ಳೆ ವ್ಯೂಸ್ ಕಂಟೆಂಟ್ ಬರೋ ಟೈಮಲ್ಲಿ ಬೇಕಾಬಿಟ್ಟು ವಲ್ಗರ್ ಕಾಮೆಂಟ್ ಮಾಡೋದು, ಅಂದರೆ ಅವಾಂಛ ಶಬ್ದಗಳಿಂದ ಕಾಮೆಂಟ್ ಮಾಡೋದು. ಆಮೇಲೆ ಗುರುಗಳು ನಿಮಗೆ ಪೇಯ್ಡ್ ಪ್ರಮೋಷನ್ ಅಂತೇಳಿ ದುಡ್ಡು ಕೊಡ್ತಾರೆ ಅಂತೇಳಿ ಮಾತಾಡೋದು. ಇನ್ನೂ ನಿಮ್ಮ ಹತ್ರ ಮಾತಾಡೋರು, ನಿಮಗೆ ಇಂಟರ್ವ್ಯೂ ಕೊಡೋರೆಲ್ಲ ಆರ್ಟಿಸ್ಟ್ಗಳು, ಅವ್ರು ದುಡ್ಡು ಕೊಟ್ಟು ನೀವು ಮಾಡಿಸ್ತಾ ಇದ್ದೀರ ಅಂತ ಮಾತಾಡೋದು. ಅಂಥವ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡೋದು ನನಗೆ ಇಷ್ಟ ಇಲ್ಲ. ಆದರೆ ಚಿಕ್ಕದಾಗಿ ಅಂಥವ್ರಿಗೆ ಹೇಳೋದಕ್ಕೆ ನೀವೇನು ಹೇಳೋದಕ್ಕೆ ಯೂಟ್ಯೂಬಾಗ ಮೆಸೇಜ್ಗಳು ಮಾಡೋದಾಗಲಿ ಇನ್ನೊಂದರ ಮೆಸೇಜ್ಗಳು ಮಾಡೋದವೆಲ್ಲ ಅದು ಅವ್ರವ್ರ ವೈಯಕ್ತಿಕ ಇರ್ತೈತೆ. ಅದು ಇದೇನು ಹೇಳ್ತಾರಲ್ಲ, ತಿನ್ನಕ್ಕೆ ಇಟ್ಟಿರಲ್ಲ ಮನ್ಯಾಗ, ಹೌದು ಗುರು, ತಿನ್ನಕ್ಕೆ ಮನೆಗೆ ಇಟ್ಟಿರಲ್ಲ, ಅರ್ಥ ಆಯ್ತಲ್ಲ, ಅಂಥವ್ರು ಇವೆಲ್ಲ ಕೆಲಸ ಮಾಡೋದು. ಇನ್ನೂ ಇಡಿಯಟ್ಸ್ಗೆ ನ್ಯಾಯವಾಗಿ ಅಡ್ರೆಸ್ಸು ಇರಲ್ಲ. ಅಂಥದ್ರಾಗ ಹೋಗ್ಬಿಟ್ಟು ಸರ್ ನಾನು ಹೇಳ್ತಿಲ್ಲ, ನಮ್ಮ ದೇವಸ್ಥಾನದ ಬಗ್ಗೆ ಯಾವನೇ ಆಗಿರಲಿ ಕೆಟ್ಟದ ಮಾತಾಡಿದ್ರೆ ಅವ್ನು ಯಾವನೇ ಆಗಿರಲಿ ನಾನು ಬಿಡಲ್ಲ. ಆಮೇಲೆ ಗುರುಗಳೇ, ಈ ದೇವಸ್ಥಾನಕ್ಕೆ ಬರಬೇಕು ಅಂತಂದ್ರೆ ವಿಳಾಸ ಕ್ಲುಪ್ತವಾಗಿ ಹೇಳ್ತೀರಾ ನಿಮಗೆ? ಸರ್ ಇನ್ನೂ ಇದೆಲ್ಲ ಈಗ ಹೇಳಿದ್ರಲ್ಲ, ದುಡ್ಡು ಕೊಟ್ಟು ಮಾಡಿಸಿದಾರಂತ. ಪಾಪ ಇವರೆಲ್ಲ ಇಲ್ಲಿ ನೋಡಿ, ಇವ್ರು ತೋರಿಸಿ ಸರ್, ಪಾಪ ಇವ್ರಿಗೆಲ್ಲ ನನಗೆ 1 ಲಕ್ಷ ಕೊಟ್ಟು ಮಾಡಿಸಿದ್ದೀನಿ. ಆ ಹೆಜ್ಜಿಗೆ ಪಾಪ ಅವ್ರಿಗೆ 1 ಲಕ್ಷ ಕೊಟ್ಟಿದ್ದೀನಿ, ಅವ್ರಿಗೆ 1 ಲಕ್ಷ ಕೊಟ್ಟಿದ್ದೀನಿ. ಮತ್ತು ಇಲ್ಲಿರೋರಿಗೆಲ್ಲ 1 ಲಕ್ಷ ಕೊಟ್ಟು ಅಲ್ಲ ಇಲ್ಲ ಇವ್ರಿಗೆಲ್ಲ ಅಲ್ಲ ನೋಡಿ, ಇವ್ರಿಗೆಲ್ಲ ತೋರಿಸಿ ಸರ್, ಇವ್ರಿಗೆಲ್ಲ 1 ಲಕ್ಷ ದುಡ್ಡು ಕೊಟ್ಟು ಮಾಡಿಸಿದ್ವಿ ವಿಡಿಯೋ, ಸರಿನಾ? ಎಲ್ಲರಿಗೂ ಲಕ್ಷ ಕೊಟ್ಬಿಟ್ಟು ನನಗೇನು ಅದ್ರ ಅವಶ್ಯಕತೆ ಇಲ್ಲ. ನಾನು ಲಕ್ಷ ಜನದಲ್ಲಿ 10 ಜನ ಕೆಟ್ಟವ್ರು ಇರ್ತಾರೆ ಸರ್, ಅದು ನಮ್ಮ ಹತ್ರ ನಡೆಯಲ್ಲ ಸರ್. ಅಷ್ಟೇ. ಅದು 10 ಜನಕ್ಕೆ ಒಬ್ರು ಕೆಟ್ಟವ್ರು ಇರ್ತಾರೆ, 100 ಜನಕ್ಕೆ 10 ಜನ ಕೆಟ್ಟವ್ರು ಇರ್ತಾರೆ, ಅದು ನಮ್ಮ ಹತ್ರ ನಡೆಯಲ್ಲ. ಅರ್ಥ ಆಯ್ತಲ್ಲ? ಯಾಕಂದ್ರೆ ನಾನು ನಿಮ್ಮ ವಿಷಯಕ್ಕೆ ಬರೋಲ್ಲ. ನೀನು ಯಾರೋ ನನಗೆ ಗೊತ್ತಿಲ್ಲ, ನಾನು ಯಾರೋ ನಿನಗೆ ಗೊತ್ತಿಲ್ಲ. ಇಲ್ಲಿ ಬಂದು ಸ್ಥಳದಲ್ಲಿ 4 ಜನಕ್ಕೆ ಒಳ್ಳೇದಾಗ್ತೈತೆ, ಅದ್ರ ಬಗ್ಗೆ ನಾನು ಬೇಕಾದ್ರೆ ಏನು ಬೇಕಾದ್ರೂ ಚಾಲೆಂಜ್ ಮಾಡ್ತೀನಿ, ಎಲ್ಲಿ ಬೇಕಾದ್ರೂ ಚಾಲೆಂಜ್ ಮಾಡ್ತೀನಿ. ಅದನ್ನು ನೀನು ಯಾವುದೋ ಕುತ್ಕೊಂಡು ಮೂಲೆನ ಕಾಮೆಂಟ್ ಹಾಕ್ಬಿಟ್ರೆ ಅದಕ್ಕೆಲ್ಲ ನಾವು ಭಯ ಬೀಳೋರಲ್ಲ, ಯಾವುದು ಬೀಳೋರಲ್ಲ. ಅರ್ಥ ಆಯ್ತಲ್ಲ? ಹಂಗಾಗಿ ಇಲ್ಲಿ ಬರೋಂಥ ಜನಗಳಿಗೆಲ್ಲ ದುಡ್ಡು ಕೊಟ್ಟು ಮಾಡಿಸ್ಬಿಟ್ಟು ನನಗೇನು ಭಯ ಬಿಡ್ಕಲ್ಲ ನಾನು. ಆಮೇಲೆ ಸ್ವಾಮಿ, ಇವತ್ತು ನಾನು ಹುಣ್ಣಿಮೆ ದಿವಸ ಅಂತ ಬಂದಿದ್ದೆ. ವಿಶೇಷವಾಗಿ ಒಂದು ಹೋಮ ನಡೀತಾ ಇತ್ತು. ನನ್ನನ್ನು ಕರೆದ್ರು, ಫುಟೇಜ್ ತಗೊಳ್ಳಿ ಮಂಜು ಅವರು ಅಂತ. ಆ ಹೋಮದ ಬಗ್ಗೆ ನಮ್ಮ ಪ್ರೇಕ್ಷಕರಿಗಾಗಿ 1-2 ಮಾತು ಹೇಳ್ತೀರಾ ಸರ್? ಅದು ಹೋಮ ಬಂದು ಅತಿ ಭಯಂಕರವಾಗಿರುತ್ತದೆ. ಅರ್ಥಾಯ್ತಲ್ಲ? ಈಗ ನೀವು ಒಂದು ನಿಮ್ಮ ಚಾನಲ್ ಕಡೆಯಿಂದ ಒಂದು ಅಪ್ಪಣೆ ಕೊಟ್ಟರೆ ನಾನು 1-2 ಮಾತು ಮಾತಾಡ್ಬೋದಾ? ಈಗ ಕೆಲವರು ಜನಗಳು ದೇವ್ರ ಮೈ ಮೇಲೆ ಬರೋದು ನಂಬಲ್ಲ ಅಂತ ಹೇಳ್ತಾರೆ. ಆದ್ರೆ ನಾನು ಅವರು ಯಾರೇ ಆಗಿರಲಿ, ಎಲ್ಲರೇ ಆಗಿರಲಿ, ಹೆಂಗೇನೇ ಇರಲಿ, ನಂಗೆ ಅದು ಬೇಡ, ಓಪನಾಗೆ ಚಾಲೆಂಜ್ ಮಾಡ್ತೀನಿ. ಅಮ್ಮ ನಮ್ಮ ಮೈ ಮೇಲೆ ಬರ್ತಾರೆ, ಸರಿನಾ? ಆ ಒಂದು ಪದದ ಅರ್ಥ ಹೇಳ್ಬಿಟ್ರೆ, ಏನು ಆ ಒಂದು ಪದದ ಅರ್ಥ ಹೇಳ್ಬಿಟ್ರೆ ನಾನು ಪೂಜೆ ಮಾಡೋದೇ ಬಿಟ್ಬಿಡ್ತೀನಿ. ಚಾಲೆಂಜ್ ಇದು. ಅವ್ನು ಯಾವನಿಗೆ ಆಗಿರಲಿ, ಅವನು ಯಾವ ಪೂಜಾರಿನೇ ಆಗಿರಲಿ, ಯಾವನೇ ಆಗಿರಲಿ, ಅವನು ಕಾಮೆಂಟ್ ಮಾಡೋನಾಗಿರಲಿ, ಯಾವನೇ ಆಗಿರಲಿ, ದೇವ್ರ ಮೈ ಮೇಲೆ ಬರೋಲ್ಲ ಅಂತ ಕೆಲವೊಂದು ವಿಡಿಯೋಗಳಾಗ ನಾನು ನೋಡಿದ್ದೀನಿ. ಮೈ ಮೇಲೆ ಬರೋದೆಲ್ಲ ಸುಳ್ಳು ಅಂತ. ಅವ್ನು ಬಂದು ನಮ್ಮ ಹತ್ರ ಚಾಲೆಂಜ್ ಮಾಡಲಿ, ಇಲ್ಲ ಅವ್ನು ಕರೀಲಿ ನನಗೆ, ನಾನು ಅವ್ರ ಜಾಗದಾಗ ಹೋಗಿ ಚಾಲೆಂಜ್ ಮಾಡ್ತೀನಿ. ನಮ್ಮ ಜಾಗಕ್ಕೆ ಅಂತಂದರೆ ತಪ್ಪಾಗುತ್ತೆ, ಅವ್ನ ಜಾಗದಾಗ ಹೋಗಿ ನಾನು ಚಾಲೆಂಜ್ ಮಾಡ್ತೀನಿ. ಆಮೇಲೆ ಭಕ್ತಾದಿಗಳ, ಈ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಸ್ವಲ್ಪ ವಿಳಾಸ ಹೇಳ್ತೀರಾ ಸರ್? ಇದು ಬಂದು ಭಕ್ತರಹಳ್ಳಿ ಗ್ರಾಮ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕರ್ನಾಟಕ ರಾಜ್ಯ. ತುಂಬ ಅನಾರೋಗ್ಯದಿಂದ ಬಳಲ್ತಿರೋರಿಗೆ ಈ ದೇವಸ್ಥಾನಕ್ಕೆ ಬಂದರೆ ಉಪಶಮನ ಸಿಗುತ್ತೆ ಅಂತ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ. ಈ ವಿಚಾರದ ಬಗ್ಗೆ ನೀವೇನು ಹೇಳ್ತೀರಾ ಸ್ವಾಮಿಗೆ? ಸರ್, ಉಪಶಮನ ಅಂದರೆ ನನಗೆ ಅಷ್ಟೊಂದು ಉಪಶಮನ ಅಂತಂದರೆ ರಿಲೀಫ್ ಅಂತಾರೆ. ಕೆಲವರು ಮಾನಸಿಕ ವೇದನೆ ಇರುತ್ತೆ, ಇನ್ನು ಕೆಲವರು ಮೈಕೈ ನೋವು ಇರುತ್ತೆ, ಕೆಲವರು ಹೋಮ ಮಾಡಿಸ್ಕೊತಾರೆ. ಅದಕ್ಕೆ ಸಜೆಷನ್ ನೀವೇ ಕೊಟ್ಟಿದ್ದೀರಾ ಅಂತ ನಾನು ಕೇಳ್ಪಟ್ಟೆ. ಹೌದು ಸರ್. ಅವರು ನನಗೆ ವಿಡಿಯೋನಲ್ಲಿನೂ ಹೇಳಿದ್ದಾರೆ, ಗುರುಗಳು ನನಗೆ ಈ ಥರ ಒಂದು ಹೋಮ ಮಾಡ್ತಿದ್ರು, ಆ ಹೋಮಕ್ಕೆ ಕೆಲವೊಂದು ನಿಯಮಗಳು ಹೇಳಿದ್ರು ಅಂತ. ಅದೇ ಥರ ಇವತ್ತು ನಾನು ನೋಡಿರೋ ಹೋಮ ಅಂದರೆ ಸ್ಮಶಾನದಲ್ಲಿ ನಾನು ಏನು ಹೋಮ ನೋಡಿದ್ದೀನಿ, ಏನು ಫುಟೇಜ್ ತೊಗೊಂಡಿದ್ದೀನಿ, ಆ ಹೋಮಕ್ಕೆ ನಿಯಮ ಮತ್ತು ನಿಬಂಧನ ಅದು ಏನಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗಾಗಿ ಹೇಳಿದ್ರೆ ಅವರು ಸ್ವಲ್ಪ ಪಾಲನೆ ಮಾಡ್ತಾರೆ. ಸರ್, ಅದು ಬಂದು ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತೆ. ಅದು ಒಬ್ರಿಗೆ ಎಲ್ಲರಿಗೂ ಒಂದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬರೋದಲ್ಲಿ ಒಂದೊಂದು ಅಲ್ಲಿ ಏನು ತೊಂದರೆ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಿಯಮಗಳು ಬಂದು ಅವ್ರವ್ರ ತೊಂದರೆಗಳ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಅದನ್ನು ಒಟ್ಟಾಗಿ ಹೇಳೋಕ್ಕಾಗಲ್ಲ ಅದನ್ನು.
ಅರ್ಥ ಆಯ್ತಲ್ಲ. ಈಗ ವಾಮಾಚಾರ ಆಗಿದ್ರೆ ನಾವು ಮನೆಗೆ ದಿಗ್ಬಂಧ ಮಾಡಿ ಪೂಜೆ ಮಾಡಿಕೊಟ್ರೆ 15 ದಿವಸ ಮಾಂಸ ತಿನ್ನೋಂಗಿಲ್ಲ, ಏನೂ ಮಾಡೋಂಗಿಲ್ಲ, ಅದೆಲ್ಲ ಇರುತ್ತೆ. ಈಗ ಸರ್ಪದೋಷದಾದರೆ ಬೇರೆ ರೀತಿ ಇರುತ್ತೆ, ಗೌಡ ದೋಷದಾದರೆ ಬೇರೆ ರೀತಿ ಇರುತ್ತೆ, ಚೋಡಿ ಪ್ರಯೋಗದಾದರೆ ಬೇರೆ ರೀತಿ ಇರುತ್ತೆ. ಆ ಥರ ಬೇರೆ ಬೇರೆ ರೀತಿ ಇರುತ್ತೆ. ಇಲ್ಲಿ ಅಮ್ಮನವರು ಯಾವ ರೀತಿ ರಂಗೋಲಿ ಬರಬೇಕು, ಯಾವ ಪೂಜೆಗೆ ಅಲ್ಲಿ ಯಾವ ರೀತಿ ಕಟ್ಟೊಡಿಬೇಕಾದ್ರೆ ಯಾವ ರೀತಿ ರಂಗೋಲಿ ಬರುತ್ತೆ, ಅರಿಶಿಣದಲ್ಲಿ ಹಾಕ್ಬೇಕಾ ಕುಂಕುಮದಲ್ಲಿ ಹಾಕ್ಬೇಕಾ ಅಂತ ಅಮ್ಮನವ್ರು ಆಜ್ಞೆ ಮಾಡ್ತಾರೆ. ಅದೇ ರೀತಿ ರಂಗೋಲಿ ಬರುತ್ತೆ. ಆಮೇಲೆ ಇನ್ನೊಂದು ಲಾಸ್ಟ್ ಹೋದ್ಸರಿ ನಾನು ವಿಡಿಯೋ ಮಾಡೋಕ್ಕೆ ಬಂದಾಗ ನನಗೊಬ್ರು ಹೇಳಿದ್ರು, ಯಾರೋ ತ್ರಿಶೂಲ ಕತ್ಕೊಂಡು ಹೋಗಿದ್ರಂತೆ, ಮತ್ತೆ ಅವರಾಗೆ ಅವ್ರು ತಂದು ಅಮ್ಮನವರು ಪವಾಡ ತೋರಿಸ್ಬಿಟ್ರಂತೆ, ಅವ್ರ ಮೇಲೆ ಎದುರ್ಕೊಂಡು ಅವರೇ ತಂದು ಕೊಟ್ರಂತೆ. ಸ್ವಲ್ಪ ನಮಗೆ ಆ ಸ್ಟೋರಿ ಸ್ವಲ್ಪ ಹೇಳಿದ್ರೆ ಸರ್. ಈಗ ಇಲ್ಲಿ ನಾವು ಡೈರೆಕ್ಟ್ ಇಟ್ಟಿರ್ತೀವಿ ತ್ರಿಶೂಲ, ಇಲ್ಲಿ ನೋಡ್ಬೋದು, ಇಲ್ಲಿ ಇದ್ದಾವೆ, ಆ ಕಡೆ ಇದ್ದಾವೆ, ಈ ಕಡೆ ಇದ್ದಾವೆ. ಇಲ್ಲಿ ಪರೀಕ್ಷೆ ಮಾಡಬೇಕು, ನಾವು ಅದರ ಪ್ರಯೋಗ ಮಾಡಿ ನಾವು ಇದನ್ನು ಉಪಯೋಗ ತಗೊಳ್ಳೋಣ ಅಂದ್ಬಿಟ್ಟು ಈ ತ್ರಿಶೂಲ ಒಂದನ್ನು ತಗೊಂಡೋಗಿದ್ರು. ಯಾರೋ ಇಲ್ಲಿ ಜೊತೆಗಿರೋರು ಇನ್ಯಾರು ಬೇರೆ ಇಲ್ಲ, ಬೇರೆ ಅವರು ಹೇಳಿಸ್ಬಿಟ್ಟು ಬೇರೆ ಅವ್ರು ಹೇಳಿ ಬೇರೆ ದೇವಸ್ಥಾನದವರು ತಗೊಂಬ ಅದನ್ನು ನಾವು ಪ್ರಯೋಗ ಮಾಡಿ ನಾವು ಇದು ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡು ಹೋಗಿದ್ರು. ಸರ್ ಇದು ಈ ಜಾಗ ಬಿಟ್ಟು ನಾನು ಶ್ರೀಲಂಕ್ ಹೋದ್ರೂ ಇದರಲ್ಲಿ ಪವರ್ ಇರುತ್ತೆ, ಯಾವ ಪ್ರಪಂಚದ ಯಾವ ಮೂಲೆಗೆ ಹೋದ್ರೂ ಇದು ಪವರ್ ಇರುತ್ತೆ. ಈಗ ನೀವು ತಗೊಂಡೋಗ್ಬಿಟ್ಟು ನೀವು ಇಲ್ಲೇ ಕೂತ್ಕೊಂಡ್ರೂ ನಿಮ್ಗೆ ಪವರ್ ಬರೋಲ್ಲ, ಆಚೆ ಕಡೆ ಕೂತ್ಕೊಂಡ್ರೂ ಪವರ್ ಬರೋಲ್ಲ. ನೀವು ಎಲ್ಲಿಗೆ ಎತ್ಕೊಂಡ್ರು ಅದರಲ್ಲಿ ನಿಮ್ಗೇನಿಲ್ಲ, ಅರ್ಧಾಯ್ತಲ್ಲ. ಹಂಗಿರುತ್ತೆ ಇದು ಬಂದು ದೇವತೆಗಳ ಆಜ್ಞೆಯಿಂದ ಇವು ನಡೀತಿರೋದು, ಅರ್ಧಾಯ್ತಲ್ಲ. ಹಾಗಾಗಿ ದೇವತೆಗಳು ಏನು ಅಲ್ಲಿ ಸೂಚನೆ ಕೊಡ್ತಾರೆ ಅಷ್ಟು ಮಾತ್ರ ಇದಕ್ಕೆ ಪವರ್ ಇರುತ್ತೆ. ಈಗ ಕತ್ಕೊಂಡು ಹೋಗ್ಬಿಟ್ರೆ ಇದರಿಂದ ಏನು ಉಪಯೋಗ ಇಲ್ಲ, ಸರಿನಾ ಸರ್. ಈಗ ತ್ರಿಶೂಲ ಅನ್ನೋದಕ್ಕಿಂತ ಮೊದಲು ಬರೀ ಊದುಬತ್ತಿ ಹಚ್ಕೊಡಿಸಿರೋ ಅದು ಬೆಳಗ್ಗೆ ಬಂದು ತೋರಿಸ್ಕೊಡೋರು, ಬರೀ ಊದುಬತ್ತಿ ಅಷ್ಟೇ. ಈಗ ಮೊನ್ನೆ ಸೌದಿ ಅರೇಬಿಯಾದಿಂದ ಒಂದು 2-3 ತಿಂಗಳ ಹಿಂದೆ ಫೋನ್ ಮಾಡಿದರು. ಅವರು ಮಂಗಳೂರು ಪಾಪ ಹೆಣ್ಮಗು, ಅವ್ರಿಗೆ ಹಿಂಗೆ ತೊಂದರೆ ಆಗಿತ್ತು. ಗುರುಜಿ ನಾವು ಇಲ್ಲಿಂದ ಅಲ್ಲಿ ಬರೋಕ್ಕಾಗಲ್ಲ, ನಮ್ಗೇನಾದ್ರೂ ಅಲ್ಲಿಂದನೇ ಪರಿಹಾರ, ನನಗೆ ಗೊತ್ತಾಗಬೇಕು ಏನು ಅಂತ. 18 ಊದುಬತ್ತಿ ಹಚ್ಚಿ ಕಳಿಸಿದ್ದೆ, ಕ್ಲೀನಾಗಿ ಅವರು ಎಲ್ಲ ಡೀಟೇಲ್ಸು ಹೇಳ್ಕೊಂಬಿಟ್ರು. ಗುರುಜಿ ಈ ಥರ ಅಮ್ಮ ಬಂದಿದ್ದರು, ನನಗೆ ಈ ಥರ ವಾಮಾಚಾರ ಆಗಿದೆ, ನಾನು ಗರ್ಭಚೀಲದಲ್ಲಿ ಮಗು ಪಾಪ ಇಷ್ಟು ತಿಂಗಳಲ್ಲಿ ಇದ್ದಿದ್ದು ಹೊಟ್ಟೆಯಲ್ಲೇ ಸತ್ತೋಗ್ಬಿಡ್ತು, ಅದು ಇಂಥವರೇ ಮಾಡಿಸಿದ್ದಾರೆ, ನನಗೆ ಗೊತ್ತಾಯ್ತು ಗುರುಜಿ ಅಂತ. ಅದು ವಾಯ್ಸ್ ಮೆಸೇಜು ಇದೆ ನನ್ನ ಹತ್ರ, ಸರಿನಾ. ಆ ಥರ ನಮ್ಮದು ಇವಾಗಲೇ ನಮಗೆ ಅಮ್ಮನವ್ರ ಶಕ್ತಿ ಮೇಲೆ ಹೌದಾ ನಮಗೆ ಡೌಟೇ ಇಲ್ಲ. ಯಾಕಂದರೆ ಅಮ್ಮನವ್ರ ಶಕ್ತಿ ಮೇಲೆ ಡೌಟ್ ಇದ್ದರೆ ನಾವು ಈ ವಿಡಿಯೋ ಮಾಡಬೇಕು, ಯೂಟ್ಯೂಬಲ್ಲಿ ಈ ಕಂಟೆಂಟ್ ಮಾಡಬೇಕು ಅಂತ ನಾವು ಬರೋಲ್ಲ. ಆ್ಯಕ್ಚುಲಿ ನಮ್ಗೆ ಅಮ್ಮನವ್ರ ಮೇಲೆ ಅಪಾರವಾದ ನಂಬಿಕೆ ಭಕ್ತಿ ಎರಡೂ ಇದೆ. ನಾವು ನಿಮ್ಮನ್ನು ಕೇಳಿದ್ದ ಎಲ್ಲ ಪ್ರಶ್ನೆಗಳು ನಮ್ಮ ಪ್ರೇಕ್ಷಕರಲ್ಲಿ ಸಹಜವಾಗಿ ಬರೋ ಸಂದೇಹಗಳು ಸರ್. ಅದಕ್ಕೆಲ್ಲ ನೀವು ಕೊಟ್ಟಿರೋ ಸಮಾಧಾನ ಅವ್ರಿಗೆ ಸ್ವಲ್ಪ ಉಪಶಮನ ಸಿಗುತ್ತೆ. ಅಂದರೆ ಕೆಲವರು ಮಿಸ್ಗೈಡ್ ಮಾಡ್ತಾ ಇರ್ತಾರೆ. ಮಿಸ್ಗೈಡ್ ಅಂತಂದರೆ ಇಲ್ದಿರೋದನ್ನ ಇದ್ದಂಗೆ ಉಲ್ಟಾ ಸೀದಾ ಹೇಳೋದು. ಕೆಲವರು ಹೇಳ್ತಿರ್ತಾರೆ ಅಮ್ಮನವ್ರ ಮೈ ಮೇಲೆ ಬರೋದು ನಿಜಾನ, ನಾವು 2024 ಇದ್ದೀವಿ ಸರ್ ನಡೆಯುತ್ತಾ ಅನ್ನೋರು ಇರ್ತಾರಲ್ಲ. ಅಲ್ಲ ಸರ್, ಅಲ್ಲ ಗುರುಗಳೇ, ನೀವು ಹೇಳೋ ಮಾತಿಂದ ಅವ್ರಿಗೆ ಅದಕ್ಕೆ ಸಮಾಧಾನ ಸಿಗ್ದಂಗಾಗುತ್ತೆ. ಹಾಗಾಗಿ ಈ ಕ್ವಶನ್ ಎಲ್ಲ ನಿಮ್ಮನ್ನು ಕೇಳಿದ್ದು ನಿಮ್ಮ ಮೇಲೆ ಸಂದೇಹಕ್ಕಲ್ಲ, ನಿಮ್ಮನ್ನ ನೋಯಿಸೋ ಪ್ರಯತ್ನ ಅಂತೂ ಅಲ್ವೇ ಅಲ್ಲ. ಅಲ್ಲ ಸರ್, ಈಗ 2024 ಹೋದ್ರು ಒಂದೇ, 74 ಹೋದ್ರು ಒಂದೇನೆ. ಸೂರ್ಯದೇವರು ಬರ್ತಾರೆ, ಚಂದ್ರದೇವರು ಬರ್ತಾರೆ, ಗಂಗಮ್ಮ ತಾಯಿ ಮಳೆನೂ ಬರ್ತಾಳೆ, ಭೂಮಿ ತಾಯಿನೂ ಇರ್ತಾರೆ, ಎಲ್ಲರೂ ಇರ್ತಾರೆ. 3 ಜನಗಳಿಗೆ ಏನಂತಂದರೆ ನಾನು MBBS ಓದ್ಬಿಟ್ಟಿದ್ದೀನಿ, ಇಂಜಿನಿಯರ್ ಓದ್ಬಿಟ್ಟಿದ್ದೀನಿ, ಎಲ್ಲ ಓದ್ಬಿಟ್ಟಿದ್ದೀರಿ. ಆದರೆ ನಿಮ್ಮ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ಹೌದು, ಅರ್ಥ ಆಯ್ತಲ್ಲ. ನಾನೇ ನೋಡಿದ್ದೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನೋಡಿದ್ದೀನಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ನೋಡಿದ್ದೀನಿ, ಇದೇ ದೇವಸ್ಥಾನದಲ್ಲಿ ಇದೇ ಅಮ್ಮನವ್ರ ಸನ್ನಿಧಾನದಲ್ಲಿ ನಾನು ಡಾಕ್ಟ್ರೂ ನೋಡಿದ್ದೀನಿ. ಹೌದು, ನೋಡಿದ್ದೀನಿ. ಅವ್ರ ಹತ್ರ ಇಂಟರ್ವ್ಯೂನು ತಗೊಂಡಿದ್ದೀನಿ. ಅರ್ಥ ಆಯ್ತಲ್ಲ. ನಮ್ಮ ಮಗ ತೋರಿಸ್ಬೇಡಿ ಅಂತಾರೆ, ಕೆಲವ್ರು ನಮ್ಮ ವಿಡಿಯೋನೇ ಹಾಕ್ಬೇಡಿ ಅಂತಾರೆ. ಅರ್ಥ ಆಯ್ತಲ್ಲ. ಇನ್ನು ಕೆಲವರಂತೂ ಕ್ಯಾಮ್ರಾ ಮುಂದೆ ಬರೋಕ್ಕೆ ಸ್ವಲ್ಪ ನಾಚಿಕೆ ಅನ್ಕೋಬಹುದು. ಅಂಥದ್ರಲ್ಲಿ ನಾನು ನಿಮ್ಮನ್ನ ಇಷ್ಟೆಲ್ಲ ಕ್ವಶನ್ ಕೇಳೋದು ಒಂದೇ ರೀಸನ್. ಈ ರೀಸನ್ ಏನಂತಂದರೆ, ನನ್ನ ಈ ವಿಡಿಯೋ, ನನ್ನ ಚಾನಲ್ಗೆ ಬರೋ ವೀಕ್ಷಕರು ಬಂದು UK ಇಂದನೂ ಇದ್ದಾರೆ, US ಇಂದನೂ ಇದ್ದಾರೆ, ಎಲ್ಲ ಕಡೆ ದುಬೈಯಿಂದನೂ ಇದ್ದಾರೆ. ಸೊ ಎಲ್ರಿಗೂ ಅವರು ಈ ವಿಡಿಯೋದ ಮುಖಾಂತರ ಎಲ್ಲ ಪೂರ್ತಿ ಸಮಾಚಾರ ಬರಲಿ ಅನ್ನೋದೇ ನಮ್ಮ ಉದ್ದೇಶ ಸರ್. ಖಂಡಿತ ಅದು ಬಂದು ದೇವ್ರ ಮೇಲೆ ಬರಲ್ಲ ಅನ್ನೋದಕ್ಕೆ ಪರೀಕ್ಷೆ ಮಾಡೋಕೆ, ದೇವ್ರಿಗೆ ಪರೀಕ್ಷೆ ಮಾಡೋಕೆ ನಮ್ಗೆ ಏನು ಯೋಗ್ಯತೆನೇ ಇಲ್ಲ, ಅರ್ಥ ಆಯ್ತಲ್ಲ. ಅದು ಮಾತ್ರ ನಮಗೆ ಯೋಗ್ಯತೆನೇ ಇಲ್ಲ, ಅರ್ಥ ಆಯ್ತಾ. ದೇವ್ರನ್ನ ಪರೀಕ್ಷೆ ಮಾಡೋ ಯೋಗ್ಯತೆ ಯಾರಿಗೂ ಇಲ್ಲ ಭೂಲೋಕದಲ್ಲಿ. ಅವ್ರು ಯಾವ ಆಫೀಸರನ್ನಾಗಿರಲಿ, ಯಾರನ್ನಾಗಿರಲಿ, ಯಾರೇ ಆಗಿರಲಿ, ಯಾರಿಗೂ ಯೋಗ್ಯತೆ ಇಲ್ಲ, ಅರ್ಥ ಆಯ್ತಲ್ಲ. ಹಾಗಾಗಿ ದೇವ್ರನ್ನ ಪರೀಕ್ಷೆ ಮಾಡೋಕ್ಕೆ ಏನು ಯೋಗ್ಯತೆ ಐತೆ ಅಂತ ಅವ್ರು ಮಾಡ್ತಾರೆ. ಹಾಂ, ಅರ್ಥ ಆಯ್ತಲ್ಲ. ಆ ಥರ ಯಾವುದೇ ರೀತಿಯೂ ಸುಮ್ಮನೆ ಹೇಳ್ಬೋದು ಸರ್,
ಸುಮ್ಮನೆ ಬಾಯಿ ಮಾತುಗಳಿಗೆ ಏನು ಬೇಕಾದ್ರೂ ಮಾತಾಡ್ತೀನಿ ಅಂತ ನಾವು ಮಾತಾಡ್ತಾ ಬರ್ತಾಯಿದ್ರೆ ಅದು ಎಲ್ಲೆಲ್ಲಿ ಹೋಗ್ಬಿಡುತ್ತೆ. ಸರಿನಾ? ಆಮೇಲೆ ಗುರುಗಳೇ ಕೊನೆಯದಾಗಿ ಹೇಳಿ ಸರ್. ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ತ್ರಿಶೂಲ ಪರೀಕ್ಷೆ ಅಂತ ನಡೆಯುತ್ತೆ. ಹೌದು. ಆ ಪರೀಕ್ಷೆಗೆ ನಾನು ಕುತೂಹಲದಿಂದ ಮಾಡಿಸ್ಕೊಂಡಿದ್ದೆ. ಒಳ್ಳೆ ರಿಸಲ್ಟ್ಸ್ ಬಂತು. ಹೌದು. ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗಾಗಿ ಒಂದೆರಡು ಮಾತು. ಸರ್ ನಾನು ಹೇಳ್ತಾ ಇಲ್ಲ, ಯಾವುದೇ ರೀತಿ ಯಾರೇ ಬಂದು ಪರೀಕ್ಷೆ ಮಾಡ್ಕೊಬೋದು. ಪ್ರಪಂಚದಾಗ ಯಾವ ಒಂದು ವ್ಯಕ್ತಿ ಬೇಕಾದ್ರೂ ಬಂದು ಅದನ್ನು ಪರೀಕ್ಷೆ ಮಾಡ್ಕೊಬೋದು. ಅರ್ಥ ಆಯ್ತಲ್ಲ? ಅವ್ನು ನಂಬಿಕೆ ಇಟ್ಟು ಬರ್ತಾನೋ ಅಪನಂಬಿಕೆ ಇಟ್ಟು ಬರ್ತಾನೋ ಅದು ಅವನಿಗೆ ಸೇರಿ ಇರ್ತೈತೆ. ಅರ್ಥ ಆಯ್ತಲ್ಲ? ಹಾಗಾಗಿ ಸುಮ್ಮನೆ ಕೂತ್ಕೊಂಡು ಎಲ್ಲೋ ಮೂಲೆಗಳ ಕೂತ್ಕೊಂಡು ಫೋನಾಗ ನಂಬರ್ಗಳಾಗ್ಬಿಟ್ಟು ಮೆಸೇಜ್ಗಳಾಗ್ಬಿಟ್ರೆ ಅದಕ್ಕೆಲ್ಲ ಯಾರೂ ತಲೆ ಕೆಡ್ಸ್ಕೊಂಡಿರಲಿಲ್ಲ ಇಲ್ಲಿ. ಸರಿನಾ? ಹಂಗಾಗಿ ಬಂದು ನಿನ್ನ ತಾಕತ್ತಿದ್ರೆ ನೀನು ಪರೀಕ್ಷೆ ಮಾಡ್ಕೊ. ಅದೇನೋ ನಿನ್ನ ತಾಕತ್ತಿದ್ರೇ ಬಾ. ಅಷ್ಟು ಧೈರ್ಯ ಇದ್ದರೆ ಫೋನಲ್ಲಿ ಮೆಸೇಜ್ ಆಗ್ತಿಲ್ಲ, ಅಷ್ಟು ಧೈರ್ಯ ಇದ್ರೆ ಮುಂದೆ ಬಾ. ಇಲ್ಲ ನಾನು ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ಲ, ಫೋನ್ ಮಾಡು, ಮಾತಾಡು. ಅದಕ್ಕೂ ಭಯನಾ? ಬರೀ ಸುಮ್ಮನೆ ಮೆಸೇಜ್ ಮಾಡೋಕ್ಕೆ ಮಾತ್ರ ಧೈರ್ಯ ಇರುತ್ತೆ, ಫೋನ್ ಮಾಡೋಕ್ಕೆ ಧೈರ್ಯ ಇರಲ್ಲ. ಹಾಂ, ಹೌದು. ತುಂಬ ಧನ್ಯವಾದ ಗುರುಗಳೇ. ನಮಸ್ತೆ. ಅಮೂಲ್ಯವಾದ ಮಾಹಿತಿ ನಮ್ಗೆ ನೀಡಿದ್ದಕ್ಕಾಗಿ ನಮ್ಮ ಪ್ರೇಕ್ಷಕರ ಕಡೆಯಿಂದ ಕೊನೆಯದಾಗಿ ನಮ್ಮದು ನಮಸ್ಕಾರ. ನಮಸ್ತೆ.